ನಾನು ವೇಷ ಮಾಡುವ ವಿಷಯ ಅಪ್ಪನಿಗೆ ಗೊತ್ತಾಯಿತು. ಅಪ್ಪನಿಗೊಂದು ಅವರು ಮಡಿವಂತರೆಲ್ಲ ಬ್ರಾಹ್ಮಣರಾಗಿ ಬಾರಿ ಮನೆಯಲ್ಲಿ ಸಸ್ಯಾಹಾರ ಇದ್ದರು, ಮಾಂಸಾಹಾರ ಇಲ್ಲ, ಯಾವುದೂ ಇಲ್ಲ, ಬ್ರಾಹ್ಮಣರ ಮನೆಯಾಗಿ ಅಂತ ಇದ್ದಿತ್ತು. ವೇಷ ಹಾಕಿ ಕುಣಿಬಾರ್ದು, ನಟರು ವಿಟರು ಎರಡು ಜನ ಒಂದೇ ಅಂತ ಹೇಳುವ ಅಪ್ಪನವನು ಮಾತಿತ್ತು. ನಟರು ವಿಟರು ಒಂದೇ ಅಂತ. ಅದು ಇವತ್ತಿಗೂ ನೆನಪು. ಬಣ್ಣ ಹಚ್ಚಬಾರ್ದು, ಎಂಥ ಕಾರಣ ಬಣ್ಣ ಹಚ್ಚಿ ಮಾಡೋದು ಅಂತ. ನಾನು ವೇಷ ಮಾಡೋದು ಗೊತ್ತಾಗಿ ನನ್ನ ಅಪ್ಪ ದುರ್ವಾಸನ ಪರವತ ಅವರು ಒಂದು ದಿವಸ ಏನಾಯಿತು ಅಂತೇಳಿ, ತೋಟದಲ್ಲಿ ನಮಗೆ ಮಲಗಲಿಕ್ಕೆ ಅಲ್ಲಿ ಮಾಡಲ್ಮೂಡು ಅಂತ ಇತ್ತು, ಕಾಯಲಿಕ್ಕೆ ಒಂದು ನಾಯಿ ಮತ್ತು ಒಂದು ಅಗುಡೆ ಅಂತ ಹೇಳಿದರೆ ಅಗ್ನಿಯನ್ನು ಬೆಂಕಿ ಹಾಕಿ. ಆ ದಿವಸ ಇಲ್ಲಿ ಪಾಲ್ತಾಡ್ನಲ್ಲಿ ಒಂದು ಆಟ, ಆ ಆಟಕ್ಕೆ ತೋಟದಲ್ಲಿ ಮಲಗಿದ ನಾನು ಹೇಳದೆ ಹೋಗಿದ್ದೆ ವೇಷ ಮಾಡಿ. ಮಧ್ಯರಾತ್ರಿಗೆ ಈ ದನಗಳೆಲ್ಲ ಹಟ್ಟಿಂದ ಎಲ್ಲ ಬಳ್ಳಿ ಬಿಚ್ಚಿಕೊಂಡು ಗದ್ದೆಗೆ, ನಾಯಿಗಳು ಬೊಬ್ಬೆ ಹೊಡೆಯುವಾಗ ಅಪ್ಪ ಬಂದು ಮರಣ ಹೇಳೋ ಅಂತೇಳಿ ಬಂದು ನಾನೇನು ಮಾಡಿದೆ, ನಮ್ಮಲ್ಲಿ ಮಜ್ಜಿಗೆ ಗುತ್ತಿ ಅಂತ ಒಂದು ಬಿದಿರಿನ, ಆ ಬಿದಿರಿನ ಮಜ್ಜಿಗೆ ಗುತ್ತಿಯನ್ನಿಟ್ಟು ಅದಕ್ಕೆ ಬಟ್ಟೆ ಹೊದಿಸಿ ಅಲ್ಲಿಗೆ ಹೋಗಿದ್ದೆ. ಮಲಗಿದ ಆಕಾರ, ಮನುಷ್ಯ ಆಕಾರ ಮಾಡಿ ಮಲಗಿಸಿದ್ದೆ. ಇಲ್ಲಾಂದ್ರೆ ಅಪ್ಪ ಬಂದು ನೋಡಿದರೆ ನಾನು ಮಲಗಿದ್ದಾನೆ ಅಂತ. ಈ ಅಪ್ಪ ಬಂದು ಹೇಳುವುದಿಲ್ಲಲ್ಲ, ಒಂದು ಕೈ ತೆಗ್ದ ಬಾಯಿಗೆ ಹೋಗಿ ಮನೆಯಲ್ಲಿ ಸಿಟ್ಟಿನಲ್ಲಿ ಬರಲಿ, ನಾಳೆ ಬೆಳಿಗ್ಗೆ ಅವನಿಗೊಂದು ತೋಟ ಖರ್ಚು ಮಾಡ್ತೇನೆ, ಅವನು ಗುಂಡು ಹಾಕಿ ಕೊಡ್ತೇನೆ. ಆಗ ಅಮ್ಮ ಹೆದರಿ ಅವರು ದೂರಾಸನ ಪರ್ವತಾರೆ ನಾನು ಮಾಡಿ ಬೆಳಿಗ್ಗೆ ಕೋಳಿ ಕೂಗಲಿಕ್ಕೆ ಮುಂದೆ ಬಂದು ಆಗಿನ ಕಾಲದ 10 ರೂಪಾಯಿ ನೋಟು ಕೊಟ್ಟು, ಮಗ ಎಲ್ಲಾದರೂ ಹೋಗಿ ಬದುಕಿಕ, ನಿನ್ನ ಬದುಕಿಗೆ ಬಿಡುವುದಿಲ್ಲ ಇನ್ನಪ್ಪ, ಉಟ್ಟ ಬಟ್ಟೆಯಲ್ಲಿ ಹೊರಟವನು. ಹಾಗೆ ಹೊರಟು ಬಂದು ಯಕ್ಷಗಾನವನ್ನು ಅರಸಿಕೊಂಡು ಬಂದು ಜಟಾಧಾರಿ ಮೇಳ ಅಂತ ಹೋಗಿತ್ತು. ಅದು ಗಾಡಿ ಎತ್ತಿನಲ್ಲಿ ಹೋಗುವ ಮೇಳ. ಹೀಗೆ ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಕುಳಿತಿಗೆ ಅವರು ಹೊರಡ್ತಾರೆ. ಹೊರಡಿದ ನಂತರ ಹೇಗೆ ಮುಂದುವರೆದ್ರಿ, ಏನು? ಆಮೇಲೆ ಎಲ್ಲಿ ಯಕ್ಷಗಾನ ಉಂಟು ಅಲ್ಲಿ ಹೋಗಿ ಕೂತ್ಕೊಳ್ಳು, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕಲ್ಲ. ಸಂಬಂಧಿಕರ ಬಂಧುಗಳ ಮನೆ, ದಿನ ಅನ್ನ, ವಾರ ಅನ್ನ, ಮಾಸ ಅನ್ನ, ಇದೆಲ್ಲ ಅಂದರೆ ತಿಂಗಳ ಊಟ, ವಾರದ ಊಟ, ಹೀಗೆ ಮಾಡಿಕೊಂಡು ಸುತ್ತು ಬರ್ತೀವಿ. ವೇಷಧಾರಿಯಾಗಿ ಮೇಳಕ್ಕೆ ಸೇರಿದ್ರಿ? ಇಲ್ಲ. ಹಾಗೆ 1 ವರ್ಷ ಹಾಗೇ ಕಳೆದು, ಆ ಬಳಿಕ ನಾನು ಹಿಂದೆ ಹೇಳಿದಾಗೆ ಈ ಜಟಾಧಾರಿ ಮೇಳಕ್ಕೆ ನಾನು ಸೇರಿ ಅಂದರೆ ನಾನು ಪ್ರಥಮ ಸೇರಿದ್ದು ವೇಷ ಸಿಕ್ಕಬೇಕಿದ್ರೆ ನನಗೆ ದೊಡ್ಡ ವೇಷಧಾರಿಗಳ ಬಟ್ಟೆ ಉಟ್ಟುಕೊಡ್ಬೇಕು, ಆಗಿನ ಸಂದರ್ಭ ಬಟ್ಟೆ ಉಟ್ಟುಕೊಡ್ಬೇಕು. ಮತ್ತು ಈ ಚೌಕಿಯವರಿಗೆ ಸಹಕಾರ ಮಾಡಬೇಕು, ಗಾಡಿ ಹೋಗದಲ್ಲಿ ಹಿಂದಿಂದ ಬಂದು ದೂಡಬೇಕು, ಇದೆಲ್ಲ ವ್ಯವಸ್ಥೆ. ಅದಕ್ಕೆಲ್ಲ ನಾವು ಒಗ್ಗಿ. ಯಾವ ವರ್ಷ, ಯಾವ ಪ್ರಾಯದಲ್ಲಿದ್ದಾಗ ನೀವು? ಇದು 64ನೇ ಇಸ್ವಿ. ಇತ್ತೀಚೆಗೆ ಕೆಲವು ಈ ಮಾಧ್ಯಮಗಳೆಲ್ಲ ಉಂಟಲ್ಲ, ಅದರಲ್ಲಿ ಯಾರೋ 1-2 ಜನ ಹೇಳಿದಂತೆ, 80 ವರ್ಷ ಎಲ್ಲ ಆಗ್ಲಿಕ್ಕಿಲ್ಲ ಆ ಮನುಷ್ಯ ಸುಮ್ಮನೆ ಪ್ರಚಾರಕ್ಕೆ ಹೇಳೋದು, ಕಮೆಂಟ್ ಮಾಡಿದ್ದಾರೆ. ಆದರೆ ಧೈರ್ಯವಾಗಿ ಹೇಳ್ತೇನೆ, ಸಾಕ್ಷ್ಯಾಧಾರಗಳು ಇದ್ದು. ಅಂದರೆ ಅವರು ಎಲ್ಲಿಯೋ ರಂಗಸ್ಥಳದಲ್ಲಿ ದೇವರ ದಯೆಯಿಂದ ಇವತ್ತಿಗೆ ಹೋದರೂ ಒಂದು 50 ವರ್ಷ ಪ್ರಾಯದವನಾಗಿ ಕಾಣ್ತೇನೆ ಅಂತ ಈ ಜನರ ಅಭಿಪ್ರಾಯ, ಭಾವನೆಗಳುಂಟು. ಅದು ನನಗೆ ದೇವರು ಕೊಟ್ಟ ವರ. ನಿಮ್ಮನ್ನ ಈಗ ನೋಡಿದ್ರೆ ಖಂಡಿತವಾಗಿ ಅಂದುಕೊಳ್ಳಬಹುದು, ರಂಗಸ್ಥಳದಲ್ಲಿ ಯುವಕನಾಗಿದ್ದಾರೆ, ಈಗ ನೋಡುವಾಗ. ಹೌದು, ಅದನ್ನೇ ಮಾನದಂಡವಾಗಿಟ್ಟುಕೊಂಡು ಹೇಳುದು. ಯಾಕೆಂದರೆ ಅವರಿಗೆ ನಾನು ನನ್ನ ಆಧಾರ್ ಕಾರ್ಡಿಂದ ತೊಡಗಿ ಪ್ರತಿಯೊಂದನ್ನು ತೋರಿಸಿ ಹೇಳುವುದಕ್ಕೆ ನಾನು ಯಾವತ್ತೂ ಸಿದ್ಧ. ಅದು ಯಾಕೆ ಅಂತ ಹೇಳಿದರೆ ಅವರು ಹೇಳುವುದು ತಪ್ಪಲ್ಲ, ಅವರ ಬಗ್ಗೆ ನನಗೆ ಈರ್ಷ್ಯೆ ಇಲ್ಲ. ನಾವು ಅವರ ಅಭಿಪ್ರಾಯ ಅವ್ರ ವ್ಯಕ್ತಿ ಸ್ವಾತಂತ್ರ್ಯ ಉಂಟು, ಹೇಳಿ. ಆದರೆ ವಿಮರ್ಶೆ ಮಾಡಿ, ಒಬ್ಬರ ಮನಸ್ಸಿಗೆ ಬೇಸರ ಆಗುವ ಹಾಗೆ ಯಾವುದನ್ನು ಹೇಳಬಾರ್ದು. ಆ ರೀತಿಯಲ್ಲಿ ಯಕ್ಷಗಾನದಲ್ಲಿದ್ದುಕೊಂಡು ಜಟಾಧಾರಿ ಮೇಳದಲ್ಲಿ
2 ವರ್ಷ ಇದ್ದುಕೊಂಡು ಆ ಬಳಿಕ ಬೆಳ್ಳಂಬೆಟ್ಟು ಮೇಳ ಅಂತ, ಅದಕ್ಕೆ ಯಜಮಾನರಾಗಿದ್ದದ್ದು ಗತಿಸಿ ಹೋದಂಥ ನಮ್ಮ ಶೀನಪ್ಪ ಭಂಡಾರಿಯವರು. ಆಗ ಬೆಳ್ಳಂಬೆಟ್ಟು ಮೇಳ, ಅದರಲ್ಲಿ ಬಂಗ ಭಂಡಾರಿ ಅಂತೇಳೊಬ್ಬರು ವೇಷಧಾರಿ, ನಾರಾಯಣ್ ಭಟ್ ಅಂತೇಳೊಬ್ಬರು ವೇಷಧಾರಿ. ತುಳು ಪ್ರಸಂಗ ಕನ್ನಡ, ಆಗ ತುಳು ಇತ್ತು, ಕನ್ನಡ. ಆ ಬೆಳ್ಳಂಬೆಟ್ಟು ಮೇಳ ಶುರುವಾಗುವಾಗ ತುಳು ಇತ್ತು, ಕನ್ನಡವೂ ಇತ್ತು. ಆದರೆ ಈ ತುಳು ಪ್ರಸಂಗಗಳಿಗೆ ಮಡಿವಂತರೆಲ್ಲ ಬರ್ತಿರ್ಲಿಲ್ಲ, ಇಲ್ಲ ಬರುವುದಿಲ್ಲ ಕನ್ನಡ. ಸಾಮಾನ್ಯ ಆ ಕಾಲಕ್ಕೆ ಅಂತ ಅಲ್ಲ, ಇತ್ತೀಚೆಗಿನವರೆಗೂ ಈ ಯಕ್ಷಗಾನವನ್ನು ಗ್ರಾಮ್ಯ ಕಲೆ, ಹಿಂದುಳಿದ ಕಲೆ ಅಂತೇಳಿ ಒಂದು ಕೀಳರಿಮೆ ಇತ್ತು. ಒಂದು ಆಟ ನೋಡಿದರೆ 8 ರಂಗಪೂಜೆ ನೋಡಬೇಕು ಒಂದು ಕೀಳರಿಮೆ ಇತ್ತು. ಅದೇ ಕೀಳರಿಮೆ ದೇವರಿಗೆ ಸೇವೆಯಾಗಿ ಆಟ ಆಡಿಸಬೇಕು ಅಂತ ಬರುವಾಗ ಈ ತೇಪೆ ಹಾಕಿದ ವ್ಯಕ್ತಿಗಳೆಲ್ಲ ಸುಮ್ಮನಾದ. ಈಗ ಒಂದು ಆಟ ನೋಡಿದ್ರೆ ಒಂದು ಆಟ ಮಾಡಿದ ಅಲ್ಲಿವರೆಗೆ ಅಂತೂ ಈ ಮಡಿವರ್ಗ ಅದಕ್ಕೆ ಆ ರೀತಿಯ ತೇಪೆಯನ್ನು ಹಚ್ಚಿದ್ದು. ಯಾಕೆಂತ ಹೇಳಿದ್ರೆ ಕೆಲವು ಸಲ ದೇವರನ್ನು ದೂಷಿಸುವಂಥ ಇದೆಲ್ಲ ಬರ್ತದೆ ಅದರಲ್ಲಿ, ಅದನ್ನು ಮಾನದಂಡವಾಗಿಟ್ಟುಕೊಂಡು ಅವರು ಹೇಳಿದರು. ಆದರೆ ವಿದ್ಯಾವಂತರು ಬುದ್ಧಿಜೀವಿಗಳೆಲ್ಲ ಆಟ ನೋಡಲಿಕ್ಕೆ ಶುರು ಮಾಡಿದ್ದು ಯಾವಾಗ ಗೊತ್ತಾ? ವಿದ್ವಾಂಸರ ಪ್ರವೇಶ ಯಾವಾಗ ಯಕ್ಷಗಾನಕ್ಕೆ ಆಯಿತೋ ಆವತ್ತಿನಿಂದ ಮೊದಲುಗೊಂಡು ಇವತ್ತಿನವರೆಗೆ ನೋಡ್ತಾ ಇರುವುದನ್ನು ಕೇವಲ ಹಿಂದೆಲ್ಲ ಆಟ ಹೇಗಾಗಿದೆ ಅಂತ ಕೇಳಿದರೆ ತಲೆ ತಿಕ್ಕಿ ನೋಡು, ತಲೆಯಲ್ಲಿ ತುಂಬ ಧೂಳು ಕೂತಿದ್ರೆ ಆಟ ಒಳ್ಳೆಯದಾಗಿದೆ ಅಂತ, ತುಂಬ ಕುಣಿದಿದ್ದಾನೆ. ಕೇವಲ ಕುಣಿತವೇ ಅಲ್ಲ, ದೃಶ್ಯ ಶ್ರಾವ್ಯಗಳನ್ನು ಒಳಗೊಂಡಂತಹ ಕಲೆ. ಶ್ರಾವ್ಯ ಬೇಕು, ಯಾವುದು ಮನನ, ಪಠಣ, ಅಧ್ಯಾಪನ, ಉದ್ದೀಪನ ಇತ್ಯಾದಿಗಳೆಲ್ಲ ಸೇರಿದ ಒಂದು ಸಮರ್ಥ ಕಲೆ ಅಂತ ಇದ್ದರೆ ಅದು ಯಕ್ಷಗಾನ. ಪುರಾಣ ಇತಿಹಾಸದ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಜನತೆಗೆ ತೋರಿಸುವಂತಹ ಒಂದು ಸಾಕ್ಷ್ಯಚಿತ್ರವೇ ಯಕ್ಷಗಾನ. ಯಾಕೆಂದ್ರೆ ಈಗ ನೀವು ಆ ವಿಚಾರ ಮಾಡುತ್ತೇನೆ. ಈಗ ಏನು ನೀವು ಮೇಳ ತಿರುಗಾಟ ಮಾಡಿದ್ರ, ಜಟಾಧಾರಿ ಮೇಳದಲ್ಲಿ ಇದ್ರಿ, ತದನಂತರ ಇನ್ನೊಂದು ಮೇಳ ಬೆಳ್ಳಂಬೆಟ್ಟು ಮೇಳ, ತದನಂತರ ಹೇಗೆ ಮೇಳದಲ್ಲಿ? ಬೆಳ್ಳಂಬೆಟ್ಟು ಮೇಳದಲ್ಲಿ ಸುಮಾರು ವರ್ಷ ಕಳೆದಾಗುವಾಗ ಆದಿ ಸುಬ್ರಹ್ಮಣ್ಯ ಮೇಳ, ಅದಕ್ಕೂ ಯಜಮಾನ ಶೀನಪ್ಪ ಭಂಡಾರಿ. ಅಂದರೆ ಶೀನಪ್ಪ ಭಂಡಾರಿಗಳು ಅಂತ ಪ್ರಚಲಿತ ವೇಷಧಾರಿಯಾಗಿದ್ದಂಥ ಶ್ರೀಧರ್ ಭಂಡಾರಿಯವರ ತೀರ್ಥರು, ಅವರ ಪರಂಪರೆ. ಶೀನಪ್ಪ ಭಂಡಾರಿಯವರ ಮಕ್ಕಳು ಎಲ್ಲ ಶೇಖರ ಭಂಡಾರಿ, ಹಾಗೆ ಗಂಗಾಧರ ಭಂಡಾರಿ, ಮತ್ತು ಇವರು ಎಲ್ಲ ಪರಂಪರೆ. ಅವರ ಮನೆ ಪುತ್ತೂರು ಬನ್ನೂರಿನಲ್ಲಿ ಆಯ್ತವ. ಬನ್ನೂರಿನಲ್ಲಿ ಸತ್ಯ ಹೇಳುವುದಿದ್ರೆ ಇವತ್ತು ಕೆಲವರು ಹೇಳಿಕೊಳ್ಳುವುದಿಲ್ಲ, ಒಂದು ಕಾಲದಲ್ಲಿ ಸುಬ್ರಹ್ಮಣ್ಯ ಮೇಳ ಅಂತ ಹೇಳೋದು ಅದು ಕಲಾವಿದರ ಕಾರ್ಖಾನೆ ಆಗಿತ್ತು. ಅದರಲ್ಲಿ ಪರಿಣತಿ ಹೊಂದಿದವರೇ ದೊಡ್ಡ ದೊಡ್ಡ ವೇಷಗಾರರು. ಅದು ಬಡತನದಲ್ಲಿ ಬೆಳೆದ ಮೇಳ ಆದ ಕಾರಣ ಅದನ್ನು ಹೇಳಿಕೊಳ್ಳಿಕ್ಕೆ ಅವರಿಗೆ ನಾಚಿಕೆ ಆಗ್ತದೆ, ಅದನ್ನು ಬಿಟ್ಟಿದ್ದಾರೆ ಅವರು. ನೀವು ಸುಬ್ರಹ್ಮಣ್ಯ ಮೇಳದಲ್ಲಿ ಯಾವ ವೇಷಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ಸುಬ್ರಹ್ಮಣ್ಯ ಮೇಳಕ್ಕೆ ಬರುವಾಗ ನಾನು ಪಾಂಡವಾಶ್ರಮೇಧದ ಅರ್ಜುನ ಮಾಡುವಲ್ಲಿವರೆಗೆ ಮುಟ್ಟಿದ್ದೆ. ಜಟಾಧಾರಿ ಮೇಳದಲ್ಲಿರುವಾಗ ಬಲ ಮಾಡ್ತಾ ಇದ್ದ ನಾನು. ಅಲ್ಲಿಂದ ಬೆಳ್ಳಂಬೆಟ್ಟು ಮೇಳಕ್ಕೆ ಬರುವಾಗ ಒತ್ತು ವೇಷ, ನಿಶುಂಬನೋ, ಧೂಮ್ರಾಕ್ಷನೋ ಇತ್ಯಾದಿಗಳನ್ನು ಮಾಡುವುದಕ್ಕೆ ಬಣ್ಣದ ವೇಷ ಮಾಡ್ತಿದ್ದೆ. ಮಹಿಷಾಸುರ ಮಾಡ್ತಿದ್ದೆ. ಮಹಿಷಾಸುರ ಸಾಕ್ಷ್ಯ ಚಿತ್ರಗಳು ತುಂಬ ಉಂಟು. ಆವಾಗ ಈಗಿನಾಗೆ ಕೇವಲ ಇದರ ಥರ್ಮಾಕೋಲ್ನ ಇದೆಲ್ಲ ಕೋಡ್ ಅಲ್ಲ, 2 ಮರದ ತುಂಡುಗಳು, ಇಷ್ಟುದ್ದದ ಮರದ ತುಂಡುಗಳು, ಅದಕ್ಕೆ ಬೋಲ್ಟ್ ಎಲ್ಲ ಇರ್ತಿತ್ತು. ಅದನ್ನು ಹೀಗೆ ಕಟ್ಟಿ ಸುತ್ತಿ ಇದು ಮಾಡಿ ಅದಕ್ಕೆ ಜಟ್ಟಿ ಅಂತ ಹೇಳಿದ್ರೆ ಉದ್ದ ಬಟ್ಟೆ ಕಟ್ಟಿ, ಸೀರೆ ಕಟ್ಟಿ, ಮಂಡೆ ದೊಡ್ಡದು ಮಾಡಿ ಇಟ್ಟು ಮಾಡಿ ಮಧ್ಯಕ್ಕೆ ಹಿಂದೆಲ್ಲ ಇಷ್ಟೇ ಅಂತ ಒಂದು ಇರ್ತಿತ್ತು ಆಟ ನೋಡುವಲ್ಲಿ. ಅದಕ್ಕೆ ಅಡಿಯಲ್ಲಿ ನೆಲದಲ್ಲಿ ಕೋಲು ಇರ್ತಿತ್ತು. ಆ ಕೋಲನ್ನು ಇಲ್ಲಿಗೆ ಇಟ್ಟು ಒಂದು ಯಾವಾಗ ಇಲ್ಲಿ ತೆಗೆದು ಅಂತ ಇದು ಯಾತನೆ, ಯಮಯಾತನೆ.
ಈಗೆಲ್ಲ ವೇಷ ಮಾಡುವಾಗ ಅದು ಏನೂ ಅಲ್ಲ. ಬದಲಾವಣೆ ಒಂದು ಕಾಲದಲ್ಲಿ ಆದಂಥ ಆವಿಷ್ಕಾರವೇ ಮುಂದಿನ ಕಾಲದ ನಾಡೆ. ಹಾಗೆ ಪೂರ್ವಜರ ಹಾಕಿಕೊಟ್ಟ ಅದೇ ಆ ಬಳುವಳಿ ಅದನ್ನು ನಾವು ಬೆಳೆಸಿಕೊಂಡು ಹೋಗುವುದೇ ಪರಂಪರೆ ಅಂತ ಅದನ್ನು ನಾವು. ಈಗ ಸುಬ್ರಹ್ಮಣ್ಯ ಮೇಳದಲ್ಲಿ ಆ ಸುಬ್ರಹ್ಮಣ್ಯ ಮೇಳದಲ್ಲಿ ಒಳ್ಳೆಯ ಕಿರೀಟ ವೇಷಗಳು ಸಿಕ್ಕಿತ್ತು. ಕೆಲವು ಸಾಂಗತ್ಯ ಪುತ್ರಗಳ ತಿಮ್ಮಣ್ಣ ಶೆಟ್ಟಿ ಅಂತ ಒಂದು ಹಾಸ್ಯಗಾರ, ಆವಾಗ ಅದರಲ್ಲಿ ದೊಡ್ಡ ಗರಿಯವರು ಶ್ರೀನಿವಾಸ ಭಾಗವತರು ಅವರ ಸಾಂಗತ್ಯ ಸಿಕ್ಕಿತ್ತು. ಪುರಾಣದ ಜ್ಞಾನ ಅವರಿಂದ ಪ್ರಾಪ್ತ ಆಯಿತು. ಆಗ ಪುರಾಣ ಅಂತ ಹೇಳಿದರೆ ಒಂದು ವೇಷಕ್ಕೆ ಕರ್ಣಾರ್ಜುನ ಕಾಲಕ್ಕೆ ಇಷ್ಟೇ ದಿತ್ತ, ಇಷ್ಟೇ ತೈತಕತ, ಇಂಥ ಪದ್ಯ ಆದ ಕೂಡಲೇ ದಿತ್ತ ಅಂತ ನಿರ್ಣಯ ಇತ್ತು. ಆ ದಿತ್ತಗಳು ಕೊಟ್ಟಾಗಲೇ ಅದು ರಂಗ ಪೂರ್ತಿಯಾಗಿ ತುಂಬಿತ್ತು. ಈಗ ಅದನ್ನೆಲ್ಲ ಬಿಟ್ಟುಕೊಂಡು ಬಂದಿದ್ದಾರೆ. ಅದರಲ್ಲಿಯೂ ಕಾಲಮಿತಿ ಆದ ಮೇಲೆ ಆ ವಿಚಾರಕ್ಕೆ ಬರ್ತೇನೆ. ನಿಮ್ಮದೊಂದು ಯಕ್ಷಗಾನದ ವಿಚಾರ ಅಷ್ಟು ಅದಕ್ಕೆ ಬಂದ ಮೇಲೆ ಆಮೇಲೆ ಹೋದ್ದು ನಾನು ಕೊಲ್ಲೂರು ಮೇಳಕ್ಕೆ. ಕೊಲ್ಲೂರು ಮೇಳದಲ್ಲಿ ಒಬ್ಬರು ಪ್ರಾಕಾಂಡ ವಿದ್ವಾಂಸ ನನಗೆ ಒಡನಾಡಿಯ ನಾನು ಅವರ ಒಡನಾಡಿಯ ದಿವಂಗತ ಮಲ್ಪೆ ಶಂಕರನಾರಾಯಣ ಶಾಮುಗ, ಸ್ವಾತಂತ್ರ್ಯ ಯೋಧ, ಇಂಡಿಯಾದ 7 ಭಾಷೆಗಳು ಲಿಪಿ ಸಹಿತ ಬಂದುಕೊಂಡಿದೆ. ಹಾಗೆ ಅವರು 4 ವೇದಾಧ್ಯಯನ ಮಾಡಿದವರು, ಚತುರ್ವೇದಿಯವರು, ಸಂಸ್ಕೃತ ವಿಶಾರದಾಗಿದೆ. ಅದರಲ್ಲಿಯೂ ನಂತರ ಈ ಜ್ಯೋತಿಷ ರತ್ನ ಆಗಿದೆ. ಅವರು ಬೆಳಿಗ್ಗೆ ಗೋಗ್ರಾಸ ಕೊಡದೆ ಊಟ ಮಾಡ್ತಿರ್ಲಿಲ್ಲ. ಅಂಥ ವಿದ್ವಾಂಸ ಸಿಕ್ಕಿದ್ರು. ಅವರ ಒಡನಾಟ ಸಿಕ್ಕಿದ ಮೇಲೆ ನನಗೆ ಈ ಸಾಹಿತ್ಯವೋ ಪುರಾಣವೋ ಇದರ ಬಗ್ಗೆ ಜಿಜ್ಞಾಸೆ ಹುಟ್ಟಿ ಅವರಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಅಂಥ ವಿದ್ವಾಂಸರ ಬಗ್ಗೆ ನನ್ನನ್ನು ಪ್ರಥಮದಲ್ಲಿ ಬಹುವಚನದಲ್ಲಿ ಕರೆದುಕೊಂಡಿದ್ದು ಕೊಟ್ಟಿಯವರೇ ಬನ್ನಿ ಹೋಗಿ ಹೇಳಿಕೊಂಡಿದ್ದು. ಸ್ವಲ್ಪ ಸಮಯ ಕಳೆದ ಮೇಲೆ ಏಕವಚನದಲ್ಲಿ ಕರೀಲಿಕ್ಕೆ ಶುರು ಮಾಡಿ, ಕೊಲ್ತಿಗೆ ಬಾಯಲ್ಲಿ ಕುತ್ಕೋ ಹೇಳೋ ಕ್ರಮ ಇತ್ತು. ಅಷ್ಟೇ. ಅದಕ್ಕೆ ಕೇಳಿದೆ, ಗುರುಗಳೇ ನನ್ನನ್ನು ಬಹುವಚನದಲ್ಲಿ ಹೇಳಿಕೊಂಡಿದ್ದ ನೀವು ಏಕವಚನದಲ್ಲಿ ಹೇಳ್ತೀರಲ್ಲ, ಅದಕ್ಕೆ ಬೇಸರ ಉಂಟಪ್ಪ. ಬೇಸರದ ಸಂಶಯ ಉಂಟು. ನಿಮ್ಮಂಥ ವಿದ್ವಾಂಸರೆಲ್ಲ ತಿಳಿಯದೆ ಯಾವುದನ್ನು ಹೇಳುವುದಿಲ್ಲ. ಆಗ ಅವರು ಹೇಳಿದರು, ದೇವರನ್ನು, ತಾಯಿಯನ್ನು, ಅತಿ ಆತ್ಮೀಯರನ್ನು, ನಮ್ಮ ಅಂತ ಇದ್ದವನನ್ನು ಏಕವಚನದಲ್ಲಿ ಕರೆಯುವುದು. ಆದ ಕಾರಣವೇ ಸೀತೆ ರಾಮನನ್ನು ಹೋಗು ಬಾ ಇವ ರಾಮ ಅಂತ ಕರ್ಕೊಂಡಿದ್ದದ್ದಾಗಿ. ಅದು ಆತ್ಮ ಒಂದೇ ಶರೀರ ಬೇರೆ ಅನ್ನುವ ಸಂಕೇತವೇ ಏಕವಚನದ ಸಂಬೋಧನೆ. ಎಂಥ ಒಂದು ವಿದ್ವಾಂಸರ ಅನ್ನೋದು ಅನಿಸಿಕೆ. ಆ ಬಳಿಕ ಯಾರನ್ನು ಹೇಳಿದ ಅಂಥ ವಿದ್ವಾಂಸರ ಒಡನಾಟ ಸಿಕ್ಕಿ, ಕ್ರಿಶ್ಚಿಯನ್ ಬಾಬುವಿನಂಥ ವೇಷಧಾರಿ ಸಿಕ್ಕಿ, ಅದರಲ್ಲಿ ಸುಬ್ರಹ್ಮಣ್ಯ ಮೇಳ ಬಿಟ್ಟಂಥ ಇವರು ಅಗರಿ ಶ್ರೀನಿವಾಸ ಭಾಗವತರು ಇವರೆಲ್ಲ ಸಿಕ್ಕಿ ಅವರ ಒಡನಾಟದಲ್ಲಿ ಬೆಳೆದು ಅದರಲ್ಲಿ ಕೊಲ್ಲೂರು ಕ್ಷೇತ್ರ ಮಹಾತ್ಮೆಯಲ್ಲಿ ಕಂವಾಸುರ ಮಾಡುವಲ್ಲಿ ಇವರಿಗೆ ಮುಟ್ಟಿದೆ. ಕಂವಾಸುರ ಮಾಡಿ ಮೂಕಾಸುರನಿಗೆ ನಾನೊಂದು ವಿಶೇಷ ಆಯಾಮವನ್ನು ಬೇರೆ ಕೊಟ್ಟೆ. ಯಾಕೆಂದರೆ ಅಲ್ಲಿ ಒಟ್ಟು ಆರ್ಭಟ ಕೊಟ್ಟು ಸಾಯುವುದಲ್ಲ. ಯಾಕೆಂತೇಳಿ ನಾವೊಂದು ಕಲ್ಪನೆ ಮಾಡಬೇಕು, ಪಾತ್ರವನ್ನು ಪುರಾಣವನ್ನು ಕಲ್ಪನೆ ಮಾಡಬೇಕು ಹೇಗೆ ಅಂತೇಳಿ. ಈಗ ದೈತ್ಯ ವಂಶ ಅಂತ ಹೇಳಿದರೆ ಅವರು ಕೂಡ ಕಶ್ಯಪರ ಸಂತಾನವೇ. ಅವರಿಗೆ ವೇದಾಂಗ ಕರ್ಮ ಉಪನಿಷತ್ತುಗಳ ಪಾಠ ಆಗಿರ್ತದೆ. ಅವರು ಕೂಡ ಹಕ್ಕುದಾರರೇ. ಆದ್ದರಿಂದ ಅವರು ವಿದ್ಯೆ ಇಲ್ಲದವರಲ್ಲ, ಒಟ್ಟು ಬೆಳೀಲಿಕ್ಕಿಲ್ಲ ಅನ್ನುವ ಚಿಂತನೆಯನ್ನು ಮಾಡಿ ಈ ದೇವಿಯನ್ನು ಉದ್ದೀಪನ ಮಾಡಿ ಹೇಳ್ತಿದ್ದೆ. ಆ ಕೊಲ್ಲೂರು ಕ್ಷೇತ್ರ ಮಹಾತ್ಮೆಯ ಕಂವಾಸುರನ ಭಾಗ ಹೇಳಬಹುದಾ? ಕಂವಾಸುರನನ್ನು ಈ ಆರ್ಭಟ ಕೊಟ್ಟು ದೇವತೆಗಳನ್ನು ನಿಂದಿಸಿಯೋ ಅಥವಾ ದೇವಿಯನ್ನು ಕೊಂದ ಬಗ್ಗೆ, ದೈತ್ಯ ಕುಲವನ್ನು ಕೊಂದ ಬಗ್ಗೆ ಯಾರಾದರೂ ಚಾರಕರ ಪಾತ್ರದ ಚಾರಕರೆಲ್ಲ ಬಂದು ಹೇಳಿದಾಗ ಆ ದೇವಿಯನ್ನು ನಿಂದಿಸುವ, ವಿಷ್ಣುವನ್ನು ನಿಂದಿಸುವ ಎಲ್ಲ ಮಾಡ್ತಿದ್ರು. ಆ ರೀತಿಯಲ್ಲಿ ನಾನು ಅದನ್ನು ಹಾಗೆ ಮಾಡ್ತಿರ್ಲಿಲ್ಲ. ನಮ್ಮವರು ಸರಿಯಿಲ್ಲ, ನಾವು ಸರಿಯಾಗಬೇಕು. ಆ ಸರಿಯಾದಾಗಲೂ ಅವರು ಆ ರೀತಿಯಲ್ಲಿ ಮುಂದುವರಿಯುತ್ತಾರೆ ಅಂತ ನಾವು ಪ್ರಶ್ನೆ ಮಾಡಬೇಕು, ಯಾಕೆ ಅಂತ. ಅದನ್ನು ನಾನು ಈ ವೈದಿಕರನ್ನು ಸ್ವಲ್ಪ ಒತ್ತು ಕೊಟ್ಟು ಹೇಳ್ತಿದ್ದೆ.
ಇದಕ್ಕೆ ಆ ದೇವರೆಲ್ಲ ಕಾರಣ ಅಲ್ಲ. ಅದರಲ್ಲಿ ಈ ಋಷಿವರ್ಗ ಬ್ರಾಹ್ಮಣ ವರ್ಗ ಉಂಟು. ಆಗಮರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸ ಅಂತ ಇವರು ಹೇಳ್ತಾರಲ್ಲ, ರಾಕ್ಷಸರು ಹೋಗ್ಲಿ ದೇವತೆಗಳು ಬರಲಿ ಅಂತ ಹೇಳ್ತಾರಲ್ಲ, ಇವರಿಗೆ ಯಾಕೆ ಅದು ಅಧಿಕ ಸಂಘ? ಈ ಬ್ರಾಹ್ಮಣ ವರ್ಗಕ್ಕೆ ಋಷಿವರ್ಗಕ್ಕೆ ಯಾಕೆ? ಇವರಿಗೆ ಮಣ್ಣಿನ ಬೇಕಾದ್ರೇನು ಮರದ ಬೇಕು, ಇದೇ ಉದಾಹರಣೆ. ಮಣ್ಣಿನ ಬೇಕಾದ್ರೇನು ಮರದ ಬೇಕಾದ್ರೇನು, ಇಲ್ಲಿ ಹೇಳಿದರೆ ಸಾಲದ, ಲೋಕ ಸರಿ ಮಾಡಿದರೆ ಸಾಲದ. ಆ ರೀತಿಯಲ್ಲಿ ನಮಗೆ ಮಾಡುವುದಕ್ಕೆ ಅವಕಾಶ ಇವರು ಯಾಕೆ ಕೊಡುವುದಿಲ್ಲ? ಆದ್ದರಿಂದ ಅದನ್ನು ನಾವು ಪ್ರಶ್ನೆ ಮಾಡಬೇಕು, ಹೊರತು ಅವರು ಅಂಥವ್ರು ಇಂಥವ್ರನ್ನ ನಿಂದಿಸುವುದು ಬೇಡ, ಅದು ಸರಿಯಲ್ಲ. ಅದಕ್ಕೇನಾದರೂ ಒಂದು ವಿಷಯ ಇರ್ಬೋದು, ಅದನ್ನು ಅವರಲ್ಲೇ ಕೇಳಬೇಕು, ಅವರನ್ನು ಭರಿಸುವಾಗೆ ಮಾಡಬೇಕು. ಬಂದಾಗ ನಾವು ವಿಮರ್ಶೆ ಮಾಡಬೇಕು. ಇದನ್ನೇ ಬಂದಾಗ ವಿಮರ್ಶೆ ಮಾಡುವುದಕ್ಕೆ ಬದಲು ಆ ಪಾತ್ರ ಸಾಯುವ ಹೊತ್ತಿಗೆ, ಉದಾಹರಣೆಗೆ ಒಂದು ದೇವಿಯನ್ನು ನಿಂದನೆ ಮಾಡಿದ ಪಾತ್ರ, ಅವರು ಆ ದೇವಿಯನ್ನು ಭಕ್ತಿ ಮಾಡಿಕೊಂಡಿದ್ದ ಕವ್ವಾಸನ ಪಾತ್ರವೇ ಆಗಲಿ, ಆ ದೇವಿ ಬಂದಾಗ ನಾನು ನಿನ್ನ ಬಗ್ಗೆ ಏನೋ ಒಂದು ಅಪಾರ್ಥ ಕಲ್ಪಿಸಿಕೊಂಡಿದ್ದೆ ತಾಯಿ, ಅವ ಮೂಕನಾಗಿ ಬಾಯಿ ಬಂದ ಮೇಲೆ ಇದನ್ನು ಶರಣಾಗತಿ ಆದ ಮೇಲೆ ನಿನ್ನನ್ನು ಏನೋ ಒಂದು ರೀತಿಯಲ್ಲಿ ಅಪರಾಧಿ ಜಾಗದಲ್ಲಿ ನಿಂತು ನಾನು ನೋಡ್ತಿದ್ದೆ ಅಮ್ಮ, ಆದರೆ ನೀನು ಅಪರಾಧಿ ಅಲ್ಲ ಅಂತ ಗೊತ್ತಾಯಿತು. ಒಂದು ಮನ್ವಂತರವರೆಗೆ ಒಬ್ಬ ಇಂದ್ರ ಅಂತ ನಿರ್ಣಯ. ಅವತ್ತೇ ಋಷಿವರ್ಗ ಮತ್ತು ಎಲ್ಲ ಈ ಪುರೋಹಿತ ವರ್ಗ ಇವರೆಲ್ಲ ಇದ್ದು ಒಂದು ನಿರ್ಣಯ, ಮೂರು ಮೂರ್ತಿಗಳ ವರ್ಗ ಇದೆಲ್ಲ ಇದ್ದು ನಿರ್ಣಯ ಆಗಿತ್ತು. ಅದೊಂದು ನಿರ್ಣಯ, ನೀವು ಮಾಡಿದ ನಿರ್ಣಯ. ಆ ನಿರ್ಣಯವನ್ನು ನಾನು ಅತಿಕ್ರಮಿಸುವುದು ನನ್ನ ಅಪರಾಧ. ಅದು ಗೊತ್ತಾದ್ದು ನಿನ್ನನ್ನು ನೋಡಿದ ಬಳಿಕ, ನೀನು ಮಾತಾಡಿದ ಬಳಿಕ. ನನಗೆ ಅರ್ಥ ಆಗಲಿಲ್ಲ. ಆ ಬಲಿಯನ್ನು ನಮ್ಮ ಪೂರ್ವಜ ಇದ್ದ, ಆ ಪೂರ್ವಜ ಇದನ್ನೇ ಕೇಳಿದಾಗ ನೀನು ಹೇಳಿದ್ಯಂತೆ, ನೀನು ಇನ್ನೊಂದು ಮನ್ವಂತರವರೆಗೆ ಕಾಯುತ್ತಾ ಇರು, ನಿನ್ನನ್ನು ಬಿಟ್ಟು ಹಾಕುವುದಿಲ್ಲ ಅಂತ ಹರಿ ಹೇಳಿದ್ದಾನಂತೆ. ಅವನ ಬಾಯಿಂದ ನೀನು ಹೇಳಿಸಿ. ಹಾಗಿದ್ರೆ ಉಂಟಲ್ಲ ಅದು ಅಂತ ಹೇಳ್ತೀನಿ. ಅದಕ್ಕೆ ಪೋಷಣೆ ಕೊಟ್ಟು ಹೇಳುವಾಗ ಅದು ಸರಿ ಅಂತ ಕಾಣ್ತೀವಿ. ಹಾಗಿದ್ರೆ ಆ ಪಾತ್ರವು ಮೇಲೆ ಹೋಗ್ತದೆ, ಇದು ಹೋಗ್ತದೆ. ಇದು ಕೇವಲ ಒಂದು ಬಬ್ಬೆ ಹೊಡೆದು ಇದು ಮಾಡಿದಾಗ ಅದು ಪಾತ್ರ ಆಗುದಿಲ್ಲ. ಈಗ ಕೊಲ್ಲೂರು ಮೇಳದ್ದು ತಿರುಗಾಟ, ತದನಂತರ ಯಾವ ಯಾವ ಮೇಳಕ್ಕೆ ಮುಂದುವರೆದ್ರಿ ನೀವು? ಕೊಲ್ಲೂರು ಮೇಳದಿಂದ ಮೇಲೆ ನಾನು ಬಂದದ್ದು